ಮತ್ತು ಯುವ ಕಾಂಗ್ರೆಸ್ಗೆ ಭಾಳ ಒಂದು ಸಪೋರ್ಟಾಗಿ ನಿಲ್ಲುವಂಥ ವ್ಯಕ್ತಿಯೇ ನಮ್ಮ KPCC ಕಡೆಯಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು KPCC ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಅದರಿಂದ ನಮ್ಮ ಯುವ ಕಾಂಗ್ರೆಸ್ ಭಾಳ ನಾವು ಖುಷಿಪಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಹಿಂಗೆ ನಮ್ಮ ರಾಜೀವ್ ಸರ್ ಅವರು ಯೂತ್ ಕಾಂಗ್ರೆಸ್ಗಿರಲಿ ಯುವಕರಿಗಿರಲಿ ಭಾಳ ಎನ್ಕರೇಜ್ ಆಗಿ ಮತ್ತು ಭಾಳ ಸಪೋರ್ಟಿವ್ ಆಗಿ ನಡ್ಕೋತಾರೆ ಮತ್ತು ಸಪೋರ್ಟಾಗಿ ಅವ್ರು ಎಲ್ಲರ ಜೊತೆ ಯುವಕರ ಜೊತೆ ಇರ್ತಾರೆ. ಅವ್ರಿಗೆ ಅಭಿನಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. वंदे मातरम एक साथ शुरू करेंगे. मातरम वंदे मातरम सीतला शस्य श्यामला मातरम वंदे मातरम शुभ्रज्योत्स्ना पुलकितयामिनी सुमधुरभाषिणी सुखदां वरदां मातरं वन्दे मातरं वन्दे मातरं. ಮೇಡಮ್ ಈ ಕಡೆ ಒಂದಿಬ್ರು ಬನ್ನಿ. ಅಶೋಕ ಎಲ್ಲೋ ಅಶೋಕ ಅವರು ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ನಮ್ಮ ಮಾಜಿ ಮಹಾಪೌರರು, ನಮ್ಮ ಮಹಿಳಾ ಅಧ್ಯಕ್ಷರು, ನಮ್ಮ ನಗರ ಅಧ್ಯಕ್ಷರು, ಎಲ್ಲರೂ ಕೂಡ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳು, ಸ್ನೇಹಿತರು, KPCCಯ ಸದಸ್ಯರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೀರಿ. ಅವರಿಗೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸನ್ಮಾನ್ಯ ಹಿರಿಯರಾದಂಥ ಮೂರ್ತಿರವರೇ, ಇದೇ ಸಂದರ್ಭದಲ್ಲಿ KPCC ಸದಸ್ಯರಾಗಿ ನೇಮಕಗೊಂಡಂಥ ಹಿರಿಯರಾದಂಥ DK ಪ್ರಕಾಶ್ ರವರೇ, ಎಲ್ಲ ಬ್ಲಾಕ್ನ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಎಲ್ಲ ಹಿರಿಯ ಕಾಂಗ್ರೆಸ್ಸಿಗರೇ, ಮಾಜಿ ಮೇಯರ್ಗಳೇ, ಮಾಜಿ ನಗರ ಪಾಲಿಕಾ ಸದಸ್ಯರುಗಳೇ, ಬೇರೆ ಬೇರೆ ವಿವಿಧ ಹಂತದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಾಂಗ್ರೆಸ್ ಸದಸ್ಯರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ, ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರೇ, ವಿವಿಧ ಕಾಂಗ್ರೆಸ್ ಇದರಲ್ಲಿ ಇರ್ತಕ್ಕಂಥ ಕೆಲಸ ಮಾಡುವಂಥ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಮತ್ತು ನನ್ನೆಲ್ಲ ಅತ್ಯಂತ ಆತ್ಮೀಯ ಮಿತ್ರರು ಬಂದಿರತಕ್ಕಂಥವ್ರು ಇದ್ದಾರೆ. ಅವರೆಲ್ಲರನ್ನು ಇವತ್ತು ಅತ್ಯಂತ ಸಂತೋಷದಿಂದ ಎದುರುಗೊಳ್ಳುವಂಥ ಒಂದು ಜವಾಬ್ದಾರಿ ನನ್ನ ಪಾಲಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ನೀಡಿದೆ. ನಾನು ಚುನಾವಣಾ ಕಣಕ್ಕೆ ನಾನು ಇಳಿದಿದ್ದು 83ನೇ ಇಸ್ವಿಯಿಂದ ನಗರ ಪಾಲಿಕೆಗೆ. ಅಂದಿನಿಂದ ಇಲ್ಲಿವರೆಗೂ ನಾನು ಯಾವುದನ್ನು 83ನೇ ಇಸ್ವಿನಲ್ಲಿ ನನ್ನ ವಾರ್ಡ್ಗೆ ನನ್ನ ಮುಂದೆ ಅರ್ಜಿ ಹಾಕಿದ್ದು. ಯಾರು ಇನ್ನೊಬ್ರು ಅರ್ಜಿ ಹಾಕಿರಲಿಲ್ಲ, ನನ್ನನ್ನೇ ಅಲ್ಲಿ ಕ್ಯಾಂಡಿಡೇಟ್ ಮಾಡಬೇಕಾಗಿತ್ತು. ಅದನ್ನ ನಾನು ಆ ಚುನಾವಣೆಯನ್ನು ಸೋತೆ. 89ರಲ್ಲೂ ಕೂಡ ಇನ್ಯಾರು ಇರಲಿಲ್ಲ, ಒಬ್ಬರೇ ಇನ್ನೊಬ್ರು ಯಾರೋ ಇದ್ರು, ಅದು ಏನಂತದ್ದು ಏನಿರಲಿಲ್ಲ. ಅದು ನನಗೆ ಅವಕಾಶ ಆಯಿತು, ಅವಾಗ ನಾನು ಗೆದ್ದೆ.